ಈಗ ಮಾನ್ಯ ಮಾಧ್ಯಮದ ಮಿತ್ರರೇ, ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 32 ವರ್ಷಕ್ಕಿಂತ ಹೆಚ್ಚಿನ ಈ ಶೋಷಿತ ಸಮುದಾಯದ ಒಳ ಮೀಸಲಾತಿ ಕುರಿತು ಇಡೀ ರಾಜ್ಯದಲ್ಲಿ ಒಂದು ಹೋರಾಟ ಆಗಿ 8-9 ಜನ ನಮ್ಮ ಸಹೋದರರು ತೀರ್ಕೊಂಡು ಬಹಳಷ್ಟು ಗಲಾಟೆ ಗದ್ದಲ ದೌರ್ಜನ್ಯಗಳು ಅನುಭವಿಸಿ 25/8/2025 ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೀವಿ ಅಂತ ಆದೇಶ ಮಾಡಿತು. ಆದರೆ ಮೊನ್ನೆ ಕೇವಲ 1.5 ತಿಂಗಳಿಂದ 27/2/2026 ಒಂದು ಆದೇಶ ಮಾಡಿತು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 2,84,000 ಹುದ್ದೆಗಳು ಖಾಲಿ ಇದಾವೆ. ಧಾರವಾಡದಲ್ಲಿ ವಿದ್ಯಾರ್ಥಿ ಯುವಕರು ನಿರುದ್ಯೋಗ ಅಂತ ಒಂದು ದಿನ ಸ್ಟ್ರೈಕ್ ಮಾಡದೆ ಇಟ್ಕೇನೆ 56,432 ಹುದ್ದೆಗಳ ತುರ್ತಾಗಿ 1 ತಿಂಗಳೊಳಗಡೆ ಎಲ್ಲ ಪ್ರಕ್ರಿಯೆ ಮುಗಿಸಿ ನೇಮಕಾತಿ ಮಾಡಬೇಕು ಅಂತ ನಡವಳಿ ಮಾಡಿತು. ಆದರೆ 32 ವರ್ಷಕ್ಕಿಂತ ಹೆಚ್ಚು ಸುದೀರ್ಘ ಹೋರಾಟದ 8-9 ಜನ ಸಾವಿಗೆ ಬೆಲೆ ಇಲ್ಲ. ಒಂದು ದಿನದ ನಿರುದ್ಯೋಗದ ಸಮಸ್ಯೆಗೆ ಮಾತ್ರ ಹೆಚ್ಚು ಒತ್ತು ಕೊಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಆತ್ಮವಂಚನೆ ಮಾಡ್ಕೊಂಡಿದೆ. ಮತ್ತೆ ಆ ಪ್ರಣಾಳಿಕೆಯಲ್ಲಿ ಹೇಳ್ದಂಗೆ ಅವರು ಆ ಮಾತಿಗೆ ಕದ್ದಿದ್ದಾರೆ. ಇಷ್ಟೆಲ್ಲ ಆದ್ರೂ 12/3/26 ಇಡೀ ರಾಜ್ಯದ ಸಮುದಾಯ ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರ ಹೂಡಿದಾಗ ಅಲ್ಲಿಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಹೋರಾಟಗಾರರು ಮಂದಕೃಷ್ಣ ಮಾದಿಗ ಅವರು ನಮ್ಮ ಸ್ವಾಮೀಜಿಗಳವರ ಸಮ್ಮುಖದಲ್ಲಿ 1 ಗಂಟೆ ಸುದೀರ್ಘ ಚರ್ಚೆ ಮಾಡಿ ಇಲ್ಲ 27/3/26 ಸಚಿವ ಸಂಪುಟ ವಿಶೇಷ ಸಚಿವ ಸಂಪುಟ ಸಭೆ ನಡೆಸಿ ನಾವು ಖಂಡಿತ ಒಂದೇ ಒಂದು ಹುದ್ದೆ ನೇಮಕಾತಿ ಮಾಡಲ್ಲ, ಒಳ ಮೀಸಲಾತಿ ಜಾರಿ ಮಾಡಿ ಆದೇಶ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಮಾತಿಗೆ ತಪ್ಪಿರೋದ್ರಿಂದ ನಾವು ಈಗ ಎಲ್ಲ ರಾಜ್ಯದ ಒಳ ಮೀಸಲಾತಿ ಹೋರಾಟದ ಸಂಘಟನೆಗಳು ವ್ಯಕ್ತಿಗಳು ತೀರ್ಮಾನ ಮಾಡಿದ್ದೀವಿ. ಈ ಎರಡು ಸಮುದಾಯದ ಶೋಷಿತ ಸಮುದಾಯ ಎರಡು ಕಣ್ಣುಗಳಾದ ಬಾಬು ಜಗಜೀವನ್ ರಾಮ್ ಜಯಂತಿ, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿನ ಆಚರಿಸಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅಂತೇಳಿ ನಾವು ಈ ಪೂರ್ವಭಾವಿ ಸಭೆನೆ ಬಹಿಷ್ಕರಿಸಿ ನಾವೇ ಪರ್ಯಾಯವಾಗಿ ಆ ದಿನಾಚರಣೆಗಳ ಸಮುದಾಯದ ಸಂಘಟನೆಗಳು ಮುಖಂಡರುಗಳು ಆಚರಿಸ್ತೀವಿ. ಅದಕ್ಕೆ ಇಡೀ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಅಲ್ಲಿ ಬಂದು ನಮ್ಮ ಹೋರಾಟಗಾರರು ಮುಖಂಡರುಗಳು ಕಾರ್ಯಕರ್ತರು ಪ್ರತಿಯೊಬ್ಬರು ಭಾಗವಹಿಸಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ನಾವು ದಿನಾಚರಣೆ ಆಚರಿಸಕ್ ವಿರೋಧ ಇಲ್ಲ. ಸರ್ಕಾರ ಶೋಷಿತರಿಗೆ ಅನ್ಯಾಯ ಮಾಡ್ತಾ ಸುಮ್ಮನೆ ನೆಪ ಮಾತ್ರಕ್ಕೆ ದಿನಾಚರಣೆ ಮಾಡೋದ್ರ ಬಗ್ಗೆ ಮಾತ್ರ ನಮ್ಮ ಗಂಭೀರವಾದ ವಿರೋಧ ತೀವ್ರ ಖಂಡನೆ ಇದೆ. ಅದಕ್ಕೆ ಇದನ್ನು ಪ್ರತಿಭಟಿಸಿ ಇವತ್ತು ಸಭೆಯನ್ನು ಬಹಿಷ್ಕರಿಸಿದ್ದೀವಿ.